ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಮ್ಮೆ ಸಂಪುಟ ಪುನರ್ರಚನೆಯ ಸುದ್ದಿ ಜೋರಾಗಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಡಿಕೆ ಸಂಪುಟ ಎರಡನೇ ಪಾರ್ಟ್ ಅಸ್ತಿತ್ವಕ್ಕೆ ಬರಲಿದೆಯಾ ಎಂಬ ಚರ್ಚೆಗಳು ಬರಲೇಬೇಕು. ಖಾಲಿ ಇದೆಯಲ್ಲ 20 ಸ್ಥಾನಗಳು, ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಜೂನ್ 27ರ ಬಳಿಕ ದೆಹಲಿ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಸಭೆ ಬದಲಾವಣೆ ತರತ್ತೆ ಗೊತ್ತಾಗತ್ತೆ ಏನು ಅಂತ. ಕಳೆದ ಕೆಲವು ದಿನಗಳಿಂದ ಸಚಿವ ಸಂಪುಟದ ಬಗ್ಗೆ ಭಾರಿ ಚರ್ಚೆ ಆಗ್ತಿತ್ತು. ಮುಖ್ಯವಾಗಿ ಹಿರಿಯ ಮತ್ತು ಕಿರಿಯ ಶಾಸಕರ ವಲಯದಲ್ಲಿ ತಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕೆಂಬ ಒತ್ತಡ ಹೆಚ್ಚಾಗಿದೆ. ಈ ಶಾಸಕರು ಈಗಾಗಲೇ ತಮ್ಮ ಬೇಡಿಕೆಗಳನ್ನ ಹೈಕಮಾಂಡ್ ಮತ್ತು ಸಿಎಂ ಮಟ್ಟದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೂನ್ 27ರ ನಂತರ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾರೆ ಎಂಬ ಮಾಹಿತಿ ಮೂಲಗಳಿಂದ ಲಭ್ಯವಾಗಿದೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸಮಾಲೋಚನೆ ನಡೆಸಲಿದ್ದು ಸಂಪುಟದಲ್ಲಿ ಯಾರನ್ನ ಉಳಿಸಿಕೊಳ್ಳಬೇಕು, ಯಾರಿಗೆ ಅವಕಾಶ ಕೊಡಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಯಲಿದೆ. ಪ್ರಮುಖವಾಗಿ ಕಿರಿಯ ಶಾಸಕರ ಒತ್ತಡ ಹೆಚ್ಚಾಗಿರೋದ್ರಿಂದ ಹಳೆಯ ಸಚಿವರಿಗೆ ಕೋಕ್ ನೀಡಿ ಯುವ ನಾಯಕರಿಗೆ ಅವಕಾಶ ನೀಡುವ ಸಾಧ್ಯತೆಗಳ ಬಗ್ಗೆ ರಾಜಕೀಯ ಪಡಸಾಲೆಯಲ್ಲಿ ಗುಸುಗುಸು ಕೇಳಿಬರುತ್ತದೆ. ಆದ್ರೆ ಈ ಬದಲಾವಣೆಗಳು ಪಕ್ಷದ ಆಂತರಿಕ ಸಮತೋಲನವನ್ನ ಹೇಗೆ ಕಾಪಾಡುತ್ತೆ ಎಂಬುದು ಸದ್ಯದ ಪ್ರಶ್ನೆ. ಒಟ್ಟಿನಲ್ಲಿ ಜೂನ್ 27ರ ಬಳಿಕ ದೆಹಲಿಯಲ್ಲಿ ನಡೀತಕ್ಕಂಥ ಸಭೆಯ ನಂತರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳಾಗುವ ಮುನ್ಸೂಚನೆ ಸಿಕ್ಕಿದೆ. ಏನ್ ಸಮತೋಲನ ಕಾಪಾಡ್ತಾರೆ? ಗುಜರಾತ್ ಅಲ್ಲಿ ಸಿಎಂ ಸಮೇತ ಎಲ್ಲರೂ ಫ್ರೆಶರ್ಸ್ ಚೇಂಜ್ ಮಾಡಿ ಬಿಸಾಕಿದ್ರು. ಡಿ ಕೆ ಶಿವಕುಮಾರ್ ಕೂಡ ಫಸ್ಟ್ ಟೈಮ್ MLA ಆಗಿದ್ದಾಗಲೇ ಮಂತ್ರಿ ಆಗಿದ್ದು ಬಂಗಾರಪ್ಪನವ್ರ ಕಾಲದಲ್ಲಿ. 89 ಫಸ್ಟ್ ಟೈಮ್ MLA ಡಿ ಕೆ ಶಿವಕುಮಾರ್. ಹಾಗಾಗಿ 27-28 ವರ್ಷಗಳ ಮಂತ್ರಿ ಆಗಿದ್ರು ಡಿ ಕೆ ಶಿವಕುಮಾರ್. ಹಾಗಾಗಿ ಹೊಸಬ್ರಿಗೆ ಅವಕಾಶ ಕೊಡ್ಬೇಕು. ಈ ಪ್ರದೀಪ್ ಈಶ್ವರನ್ ಮಂತ್ರಿ ಆಗ್ತಿದ್ ಖುಷಿ ಆಗವ್ರೆ. ನಯನಾ ಮೋಟಮ್ಮ, ಭರತ್ ರೆಡ್ಡಿ, ಗಣಿಗ ರವಿಕುಮಾರ್, ಹಿಂಗೆಲ್ಲ ಇದಾಗ್ತಾ ಇರುತ್ತೆ ಹೆಸರುಗಳು. ಹಾಗಾಗಿ ನೋಡ್ಬೇಕಿನ್ನು. ಅಲ್ಲದೆ ಮತ್ತೆ ಸಂತೋಷ್ ಲಾಡು, ಚಲುವರಾಯಸ್ವಾಮಿ ಅವರು, ಜಮೀರ್ ಅಹಮದ್ ಖಾನು, ಹೀಗೆ ಒಂದು ಹಳೆ ಬಳಗ ಕೂಡ ಮತ್ತೆ ಜಾಯ್ನ್ ಆಗಕ್ಕೇನಿದೆ, ಅವರ ಪ್ರಯತ್ನಗಳು ಕೂಡ ಸಾಕ್ತಾ ಇದೆ. ನೋಡ್ಬೇಕೇನಾಗತ್ತೆ ಅಂತ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗಳು ಜೋರಾಗಿರುವ ನಡುವೆಯೇ ಮುಸ್ಲಿಂ ಸಮುದಾಯಕ್ಕೆ ಸಮರ್ಪಕ ಪ್ರಾತಿನಿಧ್ಯ ನೀಡುವಂತೆ ಧರ್ಮಗುರುಗಳು ಕಾಂಗ್ರೆಸ್ ನಾಯಕತ್ವದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಉಲೇಮಾಗಳು ನಿಯೋಗವು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದೆ. ಸುಮಾರು 14 ಜಿಲ್ಲೆಗಳಿಂದ ಆಗಮಿಸಿದ್ದ ಮುಸ್ಲಿಂ ಧರ್ಮಗುರುಗಳು ಮುಂಬರುವ ಸಂಪುಟ ವಿಸ್ತರಣೆಯ ಸಮುದಾಯಕ್ಕೆ ಕನಿಷ್ಠ 3 ಸಚಿವ ಸ್ಥಾನಗಳನ್ನು ನೀಡುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮುಸ್ಲಿಂ ಸಮುದಾಯದ ಕೊಡುಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರ್ತಕ್ಕಂಥ ಬೆಂಬಲವನ್ನು ಪರಿಗಣಿಸಿ ಅವಕಾಶ ಕಲ್ಪಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ಹಿರಿಯ ನಾಯಕ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಉಲೇಮಾಗಳು ಒತ್ತಾಯಿಸಿದ್ದಾರೆ. ಕಳೆದ 4 ದಶಕಗಳಿಂದ ಪಕ್ಷಕ್ಕಾಗಿ ದುಡಿಯುತ್ತಿರುವ ಸಲೀಂ ಅಹಮದ್ ಅವರು ಜನನುರಾಗಿಯಾಗಿದ್ದು ಪಕ್ಷ ಸಂಘಟನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ಹೆಚ್ಚಿಸುವುದು ಅಗತ್ಯವಾಗಿದ್ದು ಸಂಪುಟದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯಯುತ ಸ್ಥಾನಮಾನ ನೀಡಬೇಕು ಅಂತ ಧರ್ಮಗುರುಗಳು ಆಗ್ರಹ ಮಾಡಿದ್ದಾರೆ. 85 ಲಕ್ಷ ಮುಸಲ್ಮಾನಗಳ ಜನಸಂಖ್ಯೆ ಇದೆ ಅಂತ ಸಿದ್ದರಾಮಯ್ಯನವರು ಹೋಗೋ ಟೈಮಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ವರದಿಯನ್ನ ಬಿಡುಗಡೆ ಮಾಡಿದ್ರು. ಮುಸಲ್ಮಾನರು 65-70 ಲಕ್ಷ ವೋಟರ್ಸ್ ಎಲ್ಲ ಬಹುತೇಕ ಕಾಂಗ್ರೆಸ್ಗೆ ವೋಟ್ ಹಾಕವ್ರೆ. ಹಂಗ್ ನೋಡಿದ್ರೆ ಹೆಚ್ಚು ಕಮ್ಮಿ ಅವ್ರಿಗೊಂದು 7-8 ಕೊಡ್ಲೇಬೇಕು. ಇವ್ರು ಕೇಳ್ತಿರದೆ ಕಡಿಮೆ ಹಂಗ್ ನೋಡಿದ್ರೆ. ಯಾಕಂದ್ರೆ ಮುಸಲ್ಮಾನರ ಮತಗಳು 95% ಕಾಂಗ್ರೆಸ್ಗೆ ಹಾಕೋರ್ ಜನ ಮುಸ್ಲಿಮ್ಸ್ ವೋಟು. ಹಾಗಾಗಿ ಅವ್ರು ಹೆಚ್ಚು ಕಮ್ಮಿ 30 ಮಂತ್ರಿ 33ರಲ್ಲಿ ಒಂದ್ 8 ಕೇಳಬೇಕು. ಯಾಕಂದ್ರೆ 1,67 ಲಕ್ಷ ವೋಟರ್ಸ್ ಅಲ್ಲಿ ಮತ ಹಾಕವ್ರೆ ಕಾಂಗ್ರೆಸ್ಗೆ. 1,67 ಲಕ್ಷ, ಅದ್ರಲ್ಲಿ 50-60 ಲಕ್ಷ ಮುಸ್ಲಿಮ್ಸೇ ವೋಟ್ ಹಾಕವ್ರೆ ಕಾಂಗ್ರೆಸ್ ಪಾರ್ಟಿಗೆ. ಅಂದ್ರೆ 1/3 ಭಾಗ ಕೇಳಬೇಕು. ಅಂದ್ರೆ ಅವ್ರ ಹಕ್ಕಿದೆ ಅದು ಅವ್ರಿಗೆ. ಆದ್ರೆ ಇವ್ರು ಕೇಳ್ತಿರೋದೇ ಕಡಿಮೆ. ಅಂಡ್ ಅದ್ರಲ್ಲಿ ಯಾರು ಸಲೀಂ ಅಹಮದ್ಗೆ ಅಂತೆಲ್ಲ ಕೇಳ್ತಾರೆ. ಕಾಂಗ್ರೆಸ್ ಅಲ್ಲಿ ಏನಾರ ಮುಸಲ್ಮಾನ ನಾಯಕ ಅಂತಿದ್ರೆ ಅದು ಫಸ್ಟ್ ಖಾದರ್ ಅವರು ಆಗಿದ್ದಾರೆ. ಖಾದರ್ ಎಲ್ರಿಗೂ ಸಲ್ತಾರೆ. ಬಟ್ ಜಮೀರ್ ಅಹಮದ್ ಖಾನ್ ಲೀಡರು. ಜಮೀರ್ ಅಹಮದ್ ಖಾನ್ ಗೆಲ್ಲಿಸುವ ಸೋಲಿಸುವ ಶಕ್ತಿ ಇರೋ ಮನುಷ್ಯ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಬಿಟ್ರು ಇವ್ರು ಕೆಟ್ರು. ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ನೋಡ್ಬೇಕು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳ ಮರು ಪರಿಷ್ಕರಣೆಯ ಬೆನ್ನಲ್ಲೇ ಈಗ ಅನ್ನಭಾಗ್ಯ ಯೋಜನೆಗೂ ಕತ್ತರಿ ಬೀಳುವ ಲಕ್ಷಣಗಳು ದಟ್ಟವಾಗಿದೆ. ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಅವರು ಅನ್ನಭಾಗ್ಯ ಯೋಜನೆಯಲ್ಲಿ ಆಗಲಿರುವ ಮಹತ್ವದ ಬದಲಾವಣೆಗಳ ಕುರಿತು ಸುಳಿವು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಸಚಿವ KH ಮುನಿಯಪ್ಪ, ಅನ್ನಭಾಗ್ಯ ಯೋಜನೆಯನ್ನ ನಿಜವಾದ ಬಡವರಿಗೆ ತಲುಪಿಸುವುದು ನಮ್ಮ ಗುರಿ. ಆದರೆ ಪ್ರಸ್ತುತ ಸುಮಾರು 13-14 ಲಕ್ಷ ಜನರು ಅನರ್ಹರಾಗಿದ್ರು BPL ಕಾರ್ಡ್ಗಳನ್ನ ಹೊಂದಿದ್ದಾರೆ. ಅಂತಹ ಅನರ್ಹರನ್ನ ಪತ್ತೆ ಹಚ್ಚಿ ಅವರನ್ನ ಪಟ್ಟಿಯಿಂದ ಕೈ ಬಿಡುವ ಕೆಲಸವನ್ನ ನಾವು ಶೀಘ್ರದಲ್ಲೇ ಮಾಡಲಿದ್ದೇವೆ ಅಂತ ತಿಳಿಸಿದ್ದಾರೆ. ಅನರ್ಹರು ಸ್ವಯಂ ಪ್ರೇರಿತರಾಗಿ ತಮ್ಮ ಕಾರ್ಡ್ಗಳನ್ನ APLಗೆ ವರ್ಗಾಯಿಸಿಕೊಳ್ಳಬೇಕು ಅಂತ ಈ ಹಿಂದೆ ಮನವಿ ಮಾಡಲಾಗಿತ್ತು. ಈಗ ಸರ್ಕಾರವು ಈಗಾಗಲೇ ಅನರ್ಹರ ಪಟ್ಟಿಯ ವರದಿಯನ್ನು ತರಿಸಿಕೊಂಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಅಂತಿಮ ನಿರ್ಧಾರ ಪ್ರಕಟಿಸಲಿದೆ. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಉಳಿತಾಯವಾಗುವುದಲ್ಲದೆ ಅರ್ಹ ಬಡವರಿಗೆ ಹೆಚ್ಚಿನ ಸೌಲಭ್ಯ ನೀಡಲು ಸಾಧ್ಯವಾಗುತ್ತದೆ ಎಂಬುದು ಸರ್ಕಾರದ ಆಶಯವಾಗಿದೆ. ಇದೇ ಸಂದರ್ಭದಲ್ಲಿ ಇಂದು ನಡೆದ ಸಂಪುಟ ಉಪಸಮಿತಿ ಸಭೆಯ ಬಗ್ಗೆ ಮಾತನಾಡಿದಂತ ಸಚಿವರು,
ಸಭೆಯನ್ನ ಯಾವ ಉದ್ದೇಶಕ್ಕೆ ಕರೆಯಲಾಗಿದೆ ಎಂಬುದು ನನಗೆ ಸ್ಪಷ್ಟವಾಗಿ ತಿಳಿದಿಲ್ಲ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಲ್ಲಿ ಚರ್ಚೆ ಆಗುವ ಸಾಧ್ಯತೆ ಕಡಿಮೆ. ಆಹಾರ ಇಲಾಖೆಗೆ ಸಂಬಂಧಿಸಿದ ವಿಷಯಗಳಿದ್ರೆ ನಾನೇ ಪ್ರತ್ಯೇಕವಾಗಿ ಸಭೆ ಕರೆದು ಚರ್ಚಿಸ್ತೇನೆ ಅಂತ ಹೇಳಿದ್ರು. ಏನು ಮಾಡಕ್ಕಾಗಲ್ಲ, ಒಂದಷ್ಟು ಆಚೀಚೆ ಪರಿಷ್ಕರಣೆ ಮಾಡ್ಲೇಬೇಕಾಗತ್ತೆ. ಆ ಎಲ್ಲಾ ಸರ್ಕಾರಗಳು ಮಾಡುತ್ತೆ, ಅದನ್ನ ಇವರು ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಅರ್ಹರನ್ನ ತೆಗಿಬೇಡಿ, ಅನರ್ಹರನ್ನ ತೆಗೀರಿ ಅಷ್ಟೇ, ಏನ್ ಮಾಡಕ್ಕಾಗಲ್ಲ.